ಅದು 90ರ ದಶಕ. ಕನ್ನಡ ಚಿತ್ರರಂಗದ ಸುವರ್ಣ ಯುಗವದು. ಕೇವಲ 2-3 ವರ್ಷಗಳಲ್ಲಿ ಆತ ಮುಟ್ಟಿದ ಎತ್ತರ ಊಹಾತೀತವಾಗಿತ್ತು. ಆತನ ಮುಗುಳ್ನಗುವಿಗೆ ಇಡೀ ಕರ್ನಾಟಕದ ಜನತೆ ಫಿದಾ ಆಗಿದ್ದರು. ಬೆಳ್ಳಿ ಪರದೆಯ ಮೇಲೆ ಆತ ಕಾಣಿಸಿಕೊಂಡರೆ ಸಾಕು, ಚಿತ್ರಮಂದಿರದಲ್ಲಿ ಸಿಳ್ಳೆ ಚಪ್ಪಾಳೆಯ ಸುರಿಮಳೆಯೇ ಸುರಿಯುತ್ತಿತ್ತು. ಇಷ್ಟೊತ್ತಿಗೆ ಆತ ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು. ಹೌದು, ಆತನೇ ಸ್ಯಾಂಡಲ್ವುಡ್ನ ಕ್ಯೂಟ್ ಅಂಡ್ ಚಾಕ್ಲೇಟ್ ಹೀರೋ ಸುನಿಲ್. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಮುಗಿಲೆತ್ತರಕ್ಕೆ ಬೆಳೆಯುತ್ತಿದ್ದ ನಟ ಸುನಿಲ್ ಅನ್ನು ಆಹುತಿ ಪಡೆಯಲು ಕಾಲ ಹೊಂಚು ಹಾಕಿ ಕುಳಿತಿತ್ತು. ಸುನಿಲ್ ಅವರ ಸಾವು ಕೇವಲ ಆಕಸ್ಮಿಕ ಅಪಘಾತವೋ ಅಥವಾ ವ್ಯವಸ್ಥಿತ ಸಂಚೋ? ಈ ಪ್ರಶ್ನೆ ಇಂದಿಗೂ ಗಾಂಧಿನಗರದ ಗಲ್ಲಿಗಳಲ್ಲಿ ಮಾರ್ದನಿಸುತ್ತಲೇ ಇದೆ. ಆ ಕರಾಳ ರಾತ್ರಿ ನಿಜಕ್ಕೂ ನಡೆದದ್ದಾದರೂ ಏನು? ಸುನಿಲ್ ಸಾವಿನ ಹಿಂದಿರುವ ರಹಸ್ಯವನ್ನು ಎಳೆಯಾಗಿ ಬಿಚ್ಚಿಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸುನಿಲ್ ಹುಟ್ಟಿದ್ದು 1964ರಲ್ಲಿ ಉಡುಪಿ ಜಿಲ್ಲೆಯ ಎಡತಡಿ ಎನ್ನುವ ಒಂದು ಸುಂದರ ಹಳ್ಳಿಯಲ್ಲಿ ಅವರ ಜನನವಾಯಿತು. ಒಂದು ಸಾಮಾನ್ಯ ಕುಟುಂಬದ ಹಿನ್ನೆಲೆ ಅವರದಾಗಿತ್ತು. ಒಬ್ಬ ಅಣ್ಣ, 2 ಅಕ್ಕಂದಿರ ಜೊತೆ ಬೆಳೆದ ಸುನಿಲ್ ಮನೆಯ ಕೊನೆಯ ಕುಡಿ. ಹೀಗಾಗಿ ಮನೆಯಲ್ಲಿ ಎಲ್ಲರಿಗೂ ಆತನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಚಿಕ್ಕಂದಿನಿಂದಲೂ ಸುನಿಲ್ ಅತ್ಯಂತ ಚಟುವಟಿಕೆಯ ಹುಡುಗನಾಗಿದ್ದ. ಕರಾವಳಿಯ ಗಂಡು ಕಲೆ ಯಕ್ಷಗಾನ ಎಂದರೆ ಆತನಿಗೆ ಪಂಚಪ್ರಾಣ. ಬಾಲ್ಯದಲ್ಲೇ ಯಕ್ಷಗಾನದ ವೇಷಭೂಷಣ ತೊಟ್ಟು ಹೆಜ್ಜೆ ಹಾಕುತ್ತಿದ್ದ. ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಸುನಿಲ್ ಮುಂದಿನ ಓದಿಗಾಗಿ ಬೆಂಗಳೂರಿಗೆ ಬಂದರು. ಪ್ರತಿಷ್ಠಿತ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೇರಿಕೊಂಡರು. ಬೆಂಗಳೂರಿನಲ್ಲಿದ್ದ ತನ್ನ ಸೋದರ ಮಾವನ ಮನೆಯಿಂದ ಪ್ರತಿದಿನ ಕಾಲೇಜಿಗೆ ಹೋಗುತ್ತಿದ್ದರು. ಸುನಿಲ್ ಬದುಕು ಅಲ್ಲಿಯವರೆಗೂ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಂತೆಯೇ ಇತ್ತು. ಆದರೆ ಆ ಒಂದು ದಿನ ಅವರ ಹಣೆಬರವನ್ನೇ ಬದಲಿಸಿ ಬಿಟ್ಟಿತು. ಕಾಲೇಜು ದಿನಗಳಲ್ಲಿ ಸುನಿಲ್ ಒಂದು ನಾಟಕದಲ್ಲಿ ಅಭಿನಯಿಸಿದರು. ಆ ಪಾತ್ರದ ಒಂದು ಫೋಟೋ ಆಕಸ್ಮಿಕವಾಗಿ ಸುಧಾ ವಾರಪತ್ರಿಕೆಯಲ್ಲಿ ಪ್ರಕಟವಾಯಿತು. ಆ ಒಂದು ಫೋಟೋ ಸುನಿಲ್ ಬದುಕಿನ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್. ಪತ್ರಿಕೆಯಲ್ಲಿದ್ದ ಆ ಸುಂದರ ಮುಖವನ್ನು ಅಂದಿನ ಖ್ಯಾತ ನಿರ್ದೇಶಕರು ಹಾಗೂ ನಿರ್ಮಾಪಕರು ಗಮನಿಸಿದರು. ಇಷ್ಟೊಂದು ಅಂದವಾಗಿರುವ ಈ ಹುಡುಗನನ್ನು ಬೆಳ್ಳಿತೆರೆಗೆ ಏಕೆ ತರಬಾರದು ಎನ್ನುವ ಯೋಚನೆ ಅವರಿಗೆ ಬಂತು. ಕೂಡಲೇ ಸುನಿಲ್ ಅವರನ್ನು ಹುಡುಕಿಕೊಂಡು ಅವಕಾಶಗಳು ಮನೆ ಬಾಗಿಲಿಗೆ ಬಂದವು. ಬಿಸಿ ರಕ್ತ ಎನ್ನುವ ಸಿನಿಮಾದ ಮೂಲಕ ಸುನಿಲ್ ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ಕ್ಯಾಮರಾ ಮುಂದೆ ನಿಂತ ಆ ಹೊಸ ಹುಡುಗನ ನಟನೆ ಕಂಡು ಸ್ವತಃ ನಿರ್ದೇಶಕರೇ ದಂಗಾಗಿದ್ದರು. ಮೊದಲ ಸಿನಿಮಾದಲ್ಲೇ ಪ್ರೇಕ್ಷಕರು ಕೂಡ ಈ ಹೊಸ ಪ್ರತಿಭೆಯನ್ನು ತುಂಬು ಹೃದಯದಿಂದ ಅಪ್ಪಿಕೊಂಡರು. ಆದರೆ ಸುನಿಲ್ ಅವರನ್ನು ನಿಜವಾದ ಸ್ಟಾರ್ ಮಾಡಿದ್ದು ಶ್ರುತಿ ಸಿನಿಮಾ. ಖ್ಯಾತ ನಟ ನಿರ್ಮಾಪಕ ದ್ವಾರಕೀಶ್ ಅವರು ಸುನಿಲ್ ಪ್ರತಿಭೆಯನ್ನು ಗುರುತಿಸಿದರು. ಶ್ರುತಿ ಸಿನಿಮಾಗೆ ನಾಯಕನನ್ನಾಗಿ ಆಯ್ಕೆ ಮಾಡಿದರು. ಈ ಸಿನಿಮಾ ಬಿಡುಗಡೆಯಾಗಿದ್ದೇ ತಡ ಕರ್ನಾಟಕದಾದ್ಯಂತ ಸಂಚಲನ ಸೃಷ್ಟಿಸಿತು. ಸುನಿಲ್ ಅವರ ಮುದ್ದಾದ ನಟನೆ, ಮನಮುಟ್ಟುವ ಕತೆ ಹಾಗೂ ಶ್ರುತಿ ಅವರ ಕಾಂಬಿನೇಷನ್ ಜನರಿಗೆ ಹುಚ್ಚು ಹಿಡಿಸಿತು. ಶ್ರುತಿ ಸಿನಿಮಾ ಬಾಕ್ಸ್ ಆಫೀಸಿನಲ್ಲಿ ಧೂಳೆಬ್ಬಿಸಿತು. ಸುನಿಲ್ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗಿ ಬಿಟ್ಟರು. ಅಲ್ಲಿಂದ ಸುನಿಲ್ ಹಿಂತಿರುಗಿ ನೋಡಿದ್ದೇ ಇಲ್ಲ. ಅವಕಾಶಗಳ ಮಹಾಪೂರವೇ ಹರಿದು ಬಂತು. ಆದರೆ ಸುನಿಲ್ ಕುಟುಂಬಕ್ಕೆ ಅವರು ಸಿನಿಮಾದಲ್ಲಿ ನಟಿಸುವುದು ಅಷ್ಟಾಗಿ ಇಷ್ಟವಿರಲಿಲ್ಲ. ಆದರೂ ನಟನೆಯ ಮೇಲಿದ್ದ ಆಸೆ ಸುನಿಲ್ ಅವರನ್ನು ಹಿಡಿದಿಟ್ಟಿತು. ಇದೇ ಸಮಯದಲ್ಲಿ ತವರು ಮನೆ ಹುಡುಗರೆ ಎನ್ನುವ ಸಿನಿಮಾ ಸೆಟ್ಟೇರಿತು. ಈ ಸಿನಿಮಾದ ಮೂಲಕ ಸುನಿಲ್ ಹಾಗೂ ಮಾಲಾಶ್ರೀ ಅವರ ಪರಿಚಯವಾಯಿತು. ಈ ಪರಿಚಯ ಮುಂದೆ ಕನ್ನಡ ಚಿತ್ರರಂಗದ ಅತಿದೊಡ್ಡ ಮ್ಯಾಜಿಕ್ ಆಗಿ ಬದಲಾಯಿತು. ಸುನಿಲ್ ಮತ್ತು ಮಾಲಾಶ್ರೀ ಜೋಡಿ ಎಂದರೆ ಪ್ರೇಕ್ಷಕರಿಗೆ ಹಬ್ಬ. ಇವರಿಬ್ಬರು ಒಟ್ಟಿಗೆ ನಟಿಸಿದರೆ ಆ ಸಿನಿಮಾ ಸೂಪರ್ ಹಿಟ್ ಗ್ಯಾರಂಟಿ ಎನ್ನುವ ಮಟ್ಟಿಗೆ ಬೆಳೆದರು. ಸುನಿಲ್ ನಟಿಸಿದ ಅರ್ಧಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಮಾಲಾಶ್ರೀ ಅವರೇ ನಾಯಕಿ. ಮಾಲಾಶ್ರೀ ಅವರಿಗೂ ಅಷ್ಟೇ ಸುನಿಲ್ ಜೊತೆ ನಟಿಸುವುದೆಂದರೆ ಅಚ್ಚುಮೆಚ್ಚು. ಈ ಜೋಡಿಯ ಕ್ಯೂಟ್ ಕೆಮಿಸ್ಟ್ರಿ ನೋಡಿ ಇವರಿಬ್ಬರು ನಿಜ ಜೀವನದಲ್ಲೂ ಪ್ರೀತಿಸುತ್ತಿದ್ದಾರೆ ಎಂಬ ಸುದ್ದಿಗಳು ಹಬ್ಬಿದವು. ಮಾಲಾಶ್ರೀ ಅವರು ಸುನಿಲ್ ಜೊತೆಗೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದರು. ಈ ಜೋಡಿ ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ ಎಂದು ಇಡೀ ಗಾಂಧಿನಗರ ಮಾತನಾಡಿಕೊಳ್ಳುತ್ತಿತ್ತು. ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ಜೋಡಿಯ ಮದುವೆಯ ಸಿಹಿ ಸುದ್ದಿಗಾಗಿ ಕಾತುರದಿಂದ ಕಾಯುತ್ತಿದ್ದರು. ಆದರೆ ವಿಧಿ ಅಲ್ಲೆಲ್ಲ ದೂರದಲ್ಲಿ ಕುಳಿತು ಕ್ರೂರವಾಗಿ ನಗುತ್ತಿತ್ತು. ವರ್ಷಕ್ಕೆ ಬರೋಬ್ಬರಿ 13 ಸಿನಿಮಾಗಳು ತೆರೆಗೆ ಬರುತ್ತಿದ್ದವು. ಸುನಿಲ್ ಅವರು ಆ ದಿನಗಳಲ್ಲಿ ಬಿಡುವಿಲ್ಲದ ನಟರಾಗಿದ್ದರು. ಪ್ರತಿ ತಿಂಗಳು ಅವರದೊಂದು ಸಿನಿಮಾ ರಿಲೀಸ್ ಆಗುತ್ತಿತ್ತು. ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತೆ ಪ್ರತಿಯೊಂದು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ಟು ಆಗುತ್ತಿದ್ದವು. ಸುನಿಲ್ ಅವರ ಈ ಅತಿವೇಗದ ಬೆಳವಣಿಗೆ ಸಿನಿಮಾ ರಂಗದ ಕೆಲವರ ಕಣ್ಣು ಕುಕ್ಕಲು ಶುರು ಮಾಡಿತ್ತು. ಆತನನ್ನು ಹೀಗೆಯೇ ಬಿಟ್ಟರೆ ನಮಗೆ ಉಳಿಗಾಲವಿಲ್ಲ ಎಂದು ಕೆಲವರು ಒಳಗೊಳಗೆ ದ್ವೇಷ ಸಾಧಿಸುತ್ತಿದ್ದರು. ಆ ಕರಾಳ ದಿನ ಬಂದೇ ಬಿಟ್ಟಿತ್ತು. 1994ರ ಜುಲೈ 23ರ ಸಮಯ. ಹೈದರಾಬಾದ್ನಲ್ಲಿ ಇಡೀ ದಿನ ಶೂಟಿಂಗ್ ಮುಗಿಸಿ ಸುನಿಲ್ ಬಹಳ ಸುಸ್ತಾಗಿದ್ದರು. ಅಷ್ಟಾಗಿಯೂ ಅಂದು ರಾತ್ರಿ ಮಾಲಾಶ್ರೀ ಅವರಿಗೆ ಕರೆ ಮಾಡಿದರು. ಬೆಳಗಾವಿಯ ಚಿಕ್ಕೋಡಿ ಬಳಿ ಒಂದು ರಸಮಂಜರಿ ಕಾರ್ಯಕ್ರಮವಿದೆ, ಇಬ್ಬರು ಹೋಗಿ ಬರೋಣ ಎಂದು ಒತ್ತಾಯ ಮಾಡಿದರು. ಸದಾ ಶೂಟಿಂಗ್ ನಲ್ಲಿ ಬ್ಯುಸಿ ಇರುತ್ತಿದ್ದ ಮಾಲಾಶ್ರೀ ಅವರಿಗೂ ಒಂದು ರಿಲ್ಯಾಕ್ಸ್ ಬೇಕಿತ್ತು.
ಹೀಗಾಗಿ ಅವರು ಒಪ್ಪಿಕೊಂಡರು. ಅವರಿಬ್ಬರು ಕಾರಿನಲ್ಲಿ ಚಿಕ್ಕೋಡಿ ಕಡೆಗೆ ಪ್ರಯಾಣ ಬೆಳೆಸಿದರು. ಅರಸಮಂಜರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಅಲ್ಲಿನ ಅಭಿಮಾನಿಗಳ ಪ್ರೀತಿ ಕಂಡು ಇಬ್ಬರು ಖುಷಿ ಪಟ್ಟರು. ಆದರೆ ಅದು ಸುನಿಲ್ ಅವರ ಕೊನೆಯ ಕಾರ್ಯಕ್ರಮವಾಗಲಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಕಾರ್ಯಕ್ರಮ ಮುಗಿಯುವಷ್ಟರಲ್ಲಿ ರಾತ್ರಿ ಸುಮಾರು 3 ಗಂಟೆಯಾಗಿತ್ತು. ಸುನಿಲ್ ಸಂಪೂರ್ಣವಾಗಿ ಸುಸ್ತಾಗಿದ್ದರು. ಈ ರಾತ್ರಿ ಇಲ್ಲೇ ತಂಗೋಣ, ನಿದ್ದೆ ಮಾಡಿ ಬೆಳಿಗ್ಗೆ ಬೇಗನೆ ಬೆಂಗಳೂರಿಗೆ ಹೊರಡೋಣ ಎಂದು ಸುನಿಲ್ ಹೇಳಿದರು. ಆದರೆ ಕಾರಿನ ಡ್ರೈವರ್ ಕೃಷ್ಣ ಇದಕ್ಕೆ ಒಪ್ಪಲಿಲ್ಲ. ಬೆಳಿಗ್ಗೆ ನನ್ನ ಮಗನ ಹುಟ್ಟುಹಬ್ಬ ಇದೆ ಸರ್, ನಾನು ಈಗಲೇ ಹೋಗಲೇಬೇಕು ಎಂದು ಹಠ ಹಿಡಿದ. ಸುನಿಲ್ ಸ್ವಭಾವ ಅತ್ಯಂತ ಮೃದು ಮನಸ್ಸಿನವರು. ಬೇರೆಯವರಿಗೆ ನೋವು ಮಾಡುವುದು ಅವರಿಗೆ ಇಷ್ಟವಿರಲಿಲ್ಲ. ಡ್ರೈವರ್ನ ಮಗನ ಹುಟ್ಟುಹಬ್ಬಕ್ಕೆ ತಡೆಯಾಗುವುದು ಬೇಡ ಎಂದು ನಿರ್ಧರಿಸಿದರು. ಸರಿ, ಈಗಲೇ ಹೊರಡೋಣ ಎಂದು ಒಪ್ಪಿಗೆ ಸೂಚಿಸಿದರು. ಆ ಒಂದು ಒಪ್ಪಿಗೆ ಅವರ ಪ್ರಾಣವನ್ನೇ ತೆಗೆಯುತ್ತದೆ ಎಂದು ಯಾರು ತಾನೇ ಊಹಿಸಿದರು. ಬೆಳಗಿನ ಜಾವ ಸುಮಾರು 5 ಗಂಟೆ ಸಮಯ. ಚಿತ್ರದುರ್ಗದ ಸಮೀಪ ಮಾದನಾಯಕನಹಳ್ಳಿ ಹೈವೇ. ರಸ್ತೆಯೆಲ್ಲ ದಟ್ಟವಾದ ಮಂಜು ಕವಿದಿತ್ತು. ಕಾರು ವೇಗವಾಗಿ ಸಂಚರಿಸುತ್ತಿತ್ತು. ನಿದ್ದೆಗಣ್ಣಿನಲ್ಲಿದ್ದ ಡ್ರೈವರ್ಗೆ ಎದುರಿನಿಂದ ಬರುತ್ತಿದ್ದ ವಾಹನ ಸರಿಯಾಗಿ ಕಾಣಿಸಲಿಲ್ಲವೋ ಅಥವಾ ಮಂಜಿನ ಪ್ರಭಾವವೋ ಎದುರಿನಿಂದ ಅತಿ ವೇಗವಾಗಿ ಬಂದ ಭಾರಿ ಗಾತ್ರದ ಲಾರಿಯೊಂದು ಸುನಿಲ್ ಅವರ ಕಾರಿಗೆ ಮುಖಾಮುಖಿಯಾಗಿ ಅಪ್ಪಳಿಸಿತು. ಡಿಕ್ಕಿಯ ರಭಸ ಎಷ್ಟಿತ್ತೆಂದರೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು. ಕಾರು ಚಲಾಯಿಸುತ್ತಿದ್ದ ಡ್ರೈವರ್ ಕೃಷ್ಣ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದ. ಮುಂಭಾಗದ ಸೀಟಿನಲ್ಲಿ ಕುಳಿತಿದ್ದ ಸುನಿಲ್ ಅವರ ದೇಹ ಗಂಭೀರವಾಗಿ ಗಾಯಗೊಂಡಿತ್ತು. ಅವರ 2 ಕಾಲುಗಳು ಕಟ್ಟಾಗಿ ಇಡೀ ದೇಹ ರಕ್ತದ ಮಡುವಿನಲ್ಲಿ ನರಳುತ್ತಿತ್ತು. ಹಿಂಬದಿಯ ಸೀಟಿನಲ್ಲಿದ್ದ ಮಾಲಶ್ರೀ ಹಾಗೂ ಸುನಿಲ್ ಅವರ ಸಹೋದರನಿಗೂ ತೀವ್ರ ಪೆಟ್ಟಾಗಿತ್ತು. ಕೂಡಲೇ ಎಲ್ಲರನ್ನೂ ಚಿತ್ರದುರ್ಗದ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಮಾಲಶ್ರೀ ಹಾಗೂ ಸುನಿಲ್ ಅವರ ಸಹೋದರ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದರು. ಆದರೆ ಸುನಿಲ್ ಸ್ಥಿತಿ ಚಿಂತಾಜನಕವಾಗಿತ್ತು. ಆಸ್ಪತ್ರೆಯ ಬೆಡ್ ಮೇಲೆ ಸುಮಾರು 1 ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ನಟ ಸುನಿಲ್ ಹೋರಾಡಿದ. ಆತನಿಗೆ ಬದುಕುವ ಆಸೆ ಇತ್ತು. ಇನ್ನೂ 100 ಸಿನಿಮಾಗಳನ್ನು ಮಾಡುವ ಕನಸಿತ್ತು. ಆದರೆ ವಿಧಿಯ ಮುಂದೆ ಆತನ ಹೋರಾಟ ಫಲಿಸಲಿಲ್ಲ. ಕೊನೆಗೆ ಆಸ್ಪತ್ರೆಯಲ್ಲೇ ಸುನಿಲ್ ತಮ್ಮ ಕೊನೆಯುಸಿರೆಳೆದರು. ಈ ಸುದ್ದಿ ಇಡೀ ಕರ್ನಾಟಕದಾದ್ಯಂತ ಕಾಳ್ಗಿಚ್ಚಿನಂತೆ ಹಬ್ಬಿತ್ತು. ಅದೆಷ್ಟೋ ಅಭಿಮಾನಿಗಳು ಕಣ್ಣೀರು ಹಾಕಿದರು, ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಕೇವಲ ಆಕ್ಸಿಡೆಂಟ್ ಅಲ್ಲ, ಸುನಿಲ್ ಅವರ ಏಳಿಗೆಯನ್ನು ಸಹಿಸದವರು ಬೇಕಂತಲೇ ಲಾರಿ ಹತ್ತಿಸಿ ಕೊಲೆ ಮಾಡಿದರೆಂಬ ಆರೋಪಗಳು ಕೇಳಿಬಂದವು. ಒಂದೇ ವರ್ಷದಲ್ಲಿ 13 ಹಿಟ್ಟು ಸಿನಿಮಾಗಳನ್ನು ನೀಡಿದ್ದ ಆ ನಟನನ್ನು ವ್ಯವಸ್ಥಿತವಾಗಿ ಮುಗಿಸಲಾಯಿತು ಎಂಬ ಅನುಮಾನಗಳು ಹುಟ್ಟಿಕೊಂಡವು. ಮುಂಜಾನೆ ದಟ್ಟ ಮಂಜಿನಲ್ಲಿ ಎದುರಿನಿಂದ ಬಂದ ಲಾರಿ ಸರಿಯಾಗಿ ಸುನಿಲ್ ಕುಳಿತಿದ್ದ ಭಾಗಕ್ಕೆ ಗುದ್ದಿದ್ದು ಹೇಗೆ? ಇದೊಂದು ಪಕ್ಕಾ ಪ್ಲಾನ್ ಮಾಡಿದ ಮರ್ಡರ್ ಎಂದು ಅಭಿಮಾನಿಗಳು ಇಂದಿಗೂ ನಂಬುತ್ತಾರೆ. ಆದರೆ ಎಲ್ಲ ಪ್ರಶ್ನೆಗಳು, ಅನುಮಾನಗಳು ಇಂದಿಗೂ ರಹಸ್ಯವಾಗಿ ಉಳಿದಿವೆ. ಸುನಿಲ್ ಅವರ ಸಾವು ನಿಜಕ್ಕೂ ಆಕಸ್ಮಿಕವೇ ಅಥವಾ ವ್ಯವಸ್ಥಿತ ಸಂಚೆ? ಈ ರಹಸ್ಯ ಆ ಮುಂಜಾನೆಯ ಮಂಜಿನಲ್ಲೇ ಕರಗಿ ಹೋಯಿತು. ಆದರೆ ಕೇವಲ 3 ವರ್ಷಗಳಲ್ಲಿ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಮೂಡಿಸಿದ ಛಾಪು ಎಂದೆಂದಿಗೂ ಅಳಿಸಲಾಗದು. ಆ ಕ್ಯೂಟ್ ಸ್ಮೈಲ್, ಆ ಅದ್ಭುತ ನಟನೆ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದಿಷ್ಟು ಗೆಳೆಯರೇ, ಸುನಿಲ್ ಸಾವಿನ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.